सर्वाभिष्ट प्रदायिने शरण्याय वरेण्याय सर्वेशाय नमो नमः। अल्लने भूमि उठने नमस्कार बड़ी नमो नमः प्रार्थना समर्पयामि। तदेवता कुलदेवता होम भगवान तम श्री सुखेन आतो अतुताय मनंताय मानवंदाय गायन माता मनसेवा उच्चापनावा पुण्य स्वभावा करोमि यज्ञ संकल्पनसे श्रीमन्नारायणाय समर्पयामि। तद्वेल अच्युताय नमः अनंताय नमः गोविंदाय नमः अच्युताय नमः गोविंदाय नमः अच्युताय नमः अनंताय नमः गोविंदाय नमः श्रीमत् अच्युत अनंत ಗೋವಿಂದೇಭ್ಯೋ ನಮಃ। ಎತ್ತಿ ನಮಸ್ಕಾರ ನೋಡಿ, ಗೋವಿಂದನಿಗೆ ಕೈ ಎತ್ತಿದ್ರೆ ಮಾತ್ರ ಗೋವಿಂದ ಆಗುತ್ತೆ, ಇಲ್ಲ ಅಂದ್ರೆ ಇಲ್ಲ ಆಗುತ್ತೆ। ಗೋವಿಂದಾಯ ನಮಃ ಯತ್ರ ಭಗವೋಪುತ್ರ ತತ್ರ ಸಂಪ್ರೋಕ್ಷವಾರ ತತ್ರೇಣ ಮಾನಕಲ್ಪುತ್ರ ತದನಂತ ಫಲಂ ತಮೇ ಶ್ರೀಭಾವಸ್ತು ಎಲ್ಲರೂ ಹೇಳ್ಬಿಡೋದು ಶ್ರೀ ಶನೀಶ್ವರ ಸ್ವಾಮಿ ಅರವಿಂದ ಅರ್ಪಣ ಮಸ್ತು। ಎಲ್ಲರೂ ಒಳಗಡೆ ಬರೋದು, ದೇವ್ರ ದರ್ಶನ ಮಾಡೋದು। ಅಯ್ಯೋ ಫಲ ಸಮರ್ಪಣೆ ಆಗಿದೆ। ಈಗ ಸ್ವಾಮಿಗೆ ದೇವಾಲಯದ ಒಳಗಡೆ ರತ್ನಾದಿವಾಸ, ಪುಷ್ಪಾದಿವಾಸ, ಶಯಾದಿವಾಸ ಪೂಜಾದಿಗಳ ಮೇಲೆ ಪ್ರಾರಂಭ ಆಗುತ್ತೆ। ದಯವಿಟ್ಟು ಭಕ್ತಾದಿಗಳು ಮಾತಾಡಬಾರ್ದು ಒಳಗೆ ಹೋಗಿ, ಯಾಕೆಂದ್ರೆ ಭಗವಂತನನ್ನ ಸ್ವಲ್ಪ ಹೊತ್ತಿನ ಕಾಲ ಮಲಗಿಸಿ ನಾವು ಭಗವಂತನಿಗೆ ತುಂಬ ಹೃದಯದಿಂದ ಲಾಲಿಯನ್ನ ಆಡಿ ಸ್ವಾಮಿಯನ್ನು ಇವತ್ತು ಶಯಾದಿವಾಸ, ಇವತ್ತವರು ಶಯಾದಿವಾಸವನ್ನು ಮಾಡಿದ್ರೆ ಇನ್ನು ಸಾವಿರಾರು ವರ್ಷಗಳ ಕಾಲ ಅವರಿಗೆ ನಿದ್ದೆ ಅನ್ನೋದು ಇರೋದಿಲ್ಲ। ಅದರಿಂದ ಯಾರೂ ಮಾತನಾಡದೆ ದಯವಿಟ್ಟು ಶಾಂತ ರೀತಿಯಿಂದ ಭಗವಂತನ ಸ್ಮರಣೆ ಮಾಡ್ಕೊಳ್ಬೇಕು, ಗಡಿಬಿಡಿ ಮಾಡ್ಕೊಳ್ಬೇಡಿ। ಒಳಗಡೆ ಅಲಂಕಾರ ಆಗಿದೆ, ಅದನ್ನ ಯಾರು ಕೆಡಿಸ್ಲಿಕ್ಕೂ ಹೋಗ್ಬೇಡಿ, ಶಾಂತ ರೀತಿಯಿಂದ ಇದ್ದು ಭಗವಂತನ ಶಯಾದಿವಾಸವನ್ನ ನೋಡಿ ಕಣ್ತುಂಬಿಕೊಂಡು ಕೇವಲ ಇಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಮಾತ್ರ ಅನ್ಸುತ್ತೆ ಭಗವಂತನ ಈ ಒಂದು ಪ್ರತಿಷ್ಠಾಪನೆಯಲ್ಲಿ ಪಾಲ್ಗೊಳ್ಳುವ ಭಾಗ್ಯ। ಮತ್ತೆ ಇದು ಸಿಗುತ್ತೋ ಇಲ್ಲವೋ ಗೊತ್ತಿಲ್ಲ, ಆದ್ರಿಂದ ಯಾರು ಗಡಿಬಿಡಿ ಆಗ್ಬೇಡಿ, ಎಲ್ಲರೂ ಸಹ ನಿಧಾನ ರೀತಿಯಲ್ಲಿ ಬಂದು ಜಾಗವನ್ನ ಬಿಟ್ಟು ನೂಕು ಮಾಡ್ಕೊಳ್ಳದೆ ಸ್ವಾಮಿಯ ದರ್ಶನವನ್ನು ಮಾಡಬೇಕು। 12:40 ಸರಿಯಾಗಿ ಸ್ವಾಮಿಯನ್ನ ಅಷ್ಟಬಂಧನದಲ್ಲಿ ಕೂರಿಸಿ ಪ್ರತಿಷ್ಠಾಪನೆ ಮಾಡಲಾಗಿದೆ। ರಾತ್ರಿ 12:40 ಬರೋ